ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ದೇವಲೋಕದಿಂದ ಬಂದು ನೆಲೆ ನಿಂತು ಲಕ್ಷಾಂತರ ಭಕ್ತರ ಆರಾಧ್ಯ ದೈವವಾದ ಕೇಳಿದ್ದೆಲ್ಲವನ್ನೂ ಕೊಡುವ ಶಕ್ತಿಶಾಲಿ ದೇವತೆಯಾದಂಥ ಶ್ರೀ ಮಣ್ಣಮ್ಮ ದೇವಿಯ ಬಗ್ಗೆ ಒಂದಿಷ್ಟು ಇತಿಹಾಸವನ್ನು ತಿಳಿಯೋಣ ಬನ್ನಿ. ಕೈಲಾಸದಲ್ಲೊಂದು ದಿನ ಶ್ರೀ ಪಾರ್ವತಿ ಪರಮೇಶ್ವರರು ಭೋಜನವನ್ನು ಮುಗಿಸಿ ಲೋಕ ಕಲ್ಯಾಣದ ಬಗ್ಗೆ ಸಂತೋಷದಿಂದ ಮಾತನಾಡುತ್ತಾ ಕುಳಿತಿರುವಾಗ ಕುಮಾರಿಯೊಬ್ಬಳು ಶ್ರೀ ಪಾರ್ವತಿ ಪರಮೇಶ್ವರರ ತೊಡೆಯ ಮೇಲೆ ಬಂದು ಕುಳಿತುಕೊಳ್ಳುತ್ತಾಳೆ. ಆಗ ಶಿವಪರಮಾತ್ಮನು ಯಾರಮ್ಮ ನೀನು ಎಂದು ಕೇಳುತ್ತಾರೆ. ಆಗ ಆ ಹುಡುಗಿಯು ನಾನು ನಿನ್ನ ಕೆಂಜಡೆಯಿಂದ ಹುಟ್ಟಿ ಬಂದವಳು, ನಾನು ನಿನ್ನ ಮಗಳಲ್ಲವೇ ತಂದೆಯೇ ಎಂದು ಕೇಳುತ್ತಾಳೆ. ಆಗ ಶ್ರೀ ಪಾರ್ವತಿ ಪರಮೇಶ್ವರರು ಏನಾಗಬೇಕು ಮಗಳೇ ಎಂದು ಕೇಳುತ್ತಾರೆ. ಆಗ ಅವಳು ಪಾರ್ವತಿ ಪರಮೇಶ್ವರರಿಗೆ ನಮಸ್ಕಾರವನ್ನು ಮಾಡಿ ನಾನು ಕೈಲಾಸದಲ್ಲಾಗಲಿ ದೇವಲೋಕದಲ್ಲಾಗಲಿ ಇದ್ದಿದ್ದೇ ಆದರೆ ನನಗೆ ಯಾವುದೇ ರೀತಿಯ ದೈವತ್ವ ದೊರೆಯುವುದಿಲ್ಲ. ಆದ್ದರಿಂದ ನಾನು ಭೂಲೋಕಕ್ಕೆ ಹೋಗಿ ಅಲ್ಲಿ ನಾನು ದೇವತೆಯಾಗಿ ನಿಮ್ಮ ಕೃಪಾ ಕಟಾಕ್ಷದಿಂದ ನೊಂದು ಬಂದ ಜನರ ಕಷ್ಟವನ್ನು ಪರಿಹರಿಸಬೇಕಾಗಿದೆ. ಆದ್ದರಿಂದ ತಾವುಗಳು ನನಗೆ ಹರಸಿ ಆಶೀರ್ವದಿಸಿ ಕಳಿಸಿಕೊಡಬೇಕೆಂದು ಕೇಳುತ್ತಾಳೆ. ಆಗ ಪಾರ್ವತಿ ಪರಮೇಶ್ವರರು ನಿನಗೆ ಶುಭವಾಗಲಿ ಮಗಳೇ, ಹೋಗಿ ಬಾ ಎನ್ನುತ್ತಾರೆ. ಆಗ ಮಗಳು ಏ ತಂದೆಯೇ, ನಾನೊಬ್ಬಳೇ ಹೇಗೆ ಹೋಗಲಿ? ನನ್ನ ರಕ್ಷಣೆಗೆ ನನ್ನ ತಮ್ಮನೋಪಾದಿಯಾಗಿ ಬೆಂಬಲವಾಗಿ ನಿಲ್ಲುವ ಓರ್ವನನ್ನು ಕಳಿಸಿಕೊಡು ನನ್ನ ಜೊತೆಯಲ್ಲಿ ಎಂದು ಕೇಳುತ್ತಾಳೆ. ಆಗ ಪರಮೇಶ್ವರನು ನಾನು ನಿನಗೆ ಪಾತರಾಜನೆಂಬುವ ತಮ್ಮನನ್ನು ಕಳಿಸುತ್ತೇನೆ, ಅವನಿಗೆ ಪ್ರಾಣಿ ಬಲಿಯನ್ನು ನೀಡಬೇಕಾಗಿದೆ ಎಂದು ಹೇಳಲು ಆಗಲಿ ತಂದೆ, ಅವನನ್ನೇ ಕಳುಹಿಸಿ ಎಂದು ಕೇಳುತ್ತಾಳೆ. ಹೀಗೆ ಅಕ್ಕ ತಮ್ಮ ಪಾತರಾಜರು ನರಲೋಕಕ್ಕೆ ಬರುತ್ತಾರೆ. ಈ ನರಲೋಕದಲ್ಲಿ ಸಂಚರಿಸುವಾಗ ಬಂಗಾರಿ ಬಾಡಪ್ಪ ಎಂಬ ಪಟ್ಟಣ ಸಿಗುತ್ತದೆ. ಈ ಪಟ್ಟಣದ ರಾಜರಾಣಿಯರು ಪಟ್ಟಣಕ್ಕೆ ಯಾರು ಬರುವಂತಿಲ್ಲ ಹಾಗೂ ಹೋಗುವಂತಿಲ್ಲ, ಏಕೆಂದರೆ ಇದೊಂದು ಭಯಾನಕರವಾದ ಸರ್ಪವ ಯಾರನ್ನೂ ಒಳಗೂ ಹೊರಗೂ ಬಿಡುವುದಿಲ್ಲ, ಎಲ್ಲರನ್ನೂ ತಿಂದು ಬಿಡುತ್ತದೆ. ಇದರಿಂದ ನಮ್ಮನ್ನು ಕಾಪಾಡು ಎಂದು ತಾಯಿಯನ್ನು ಕೇಳುತ್ತಾರೆ. ದೇವಿಯು ತಮ್ಮನಿಗೆ ತಿಳಿಸುತ್ತಾಳೆ. ಕೂಡಲೇ ಪಾತರಾಜನು ಆ ಸರ್ಪದ ತಲೆಯನ್ನು ಚೆಂಡಾಡುತ್ತಾನೆ. ಮುಂದೆ ತಾಯಿಯು ಮಣ್ಣಮ್ಮ ದೇವಿಯಾಗಿ ಈಗಿನ ಮಾದಾಪುರ ಗ್ರಾಮದಲ್ಲಿ ನೆಲೆ ನಿಲ್ಲುತ್ತಾಳೆ. ಭಕ್ತಾದಿ ಜನರ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾಳೆ. ಅನೇಕ ಪವಾಡಗಳನ್ನು ಮಣ್ಣಮ್ಮ ತಾಯಿಯು ಮಾಡುತ್ತಿದ್ದಾಳೆ ಎಂದು ಒಳಿತು ಕಂಡ ಭಕ್ತರು ಹೇಳುತ್ತಿದ್ದಾರೆ. ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಶಾಶ್ವತವಾಗಿ ಪರಿಹರಿಸುತ್ತಿರುವ ಶ್ರೀದೇವಿ ಮಣ್ಣಮ್ಮ ದೇವಿಯು ಭಕ್ತ ಜನರ ಎಲ್ಲ ಕಷ್ಟಗಳನ್ನು, ಅಂದರೆ ಗಾಳಿ, ಪೀಡೆ, ಪಿಶಾಚಿಕಾಟ, ಸಂಸಾರ ಕಲಹ, ಗಂಡ ಹೆಂಡತಿಯ ಜಗಳ, ದಾಯಾದಿಗಳ ಕಲಹ, ಆಸ್ತಿಯ ಕಲಹ, ಕೋರ್ಟ್ ವ್ಯಾಜ್ಯ, ಬಡತನ ನಿವಾರಣೆ, ಆರ್ಥಿಕ ಅಭಿವೃದ್ಧಿ, ಸೈಟು ಖರೀದಿ, ಮನೆ ಕಟ್ಟುವುದು, ಕೊಳವೆ ಬಾವಿಯನ್ನು ತೋಡಿಸುವುದು, ಮಾಟ ಮಂತ್ರ ತಂತ್ರಕ್ಕೆ ಒಳಗಾಗಿ ಕಷ್ಟಪಡುವುದು, ಅತಿ ಮುಖ್ಯವಾಗಿ ಯಾವುದೇ ಆಸ್ಪತ್ರೆಯಲ್ಲಿ ವಾಸಿಯಾಗದ ಕಾಯಿಲೆಗಳು, ನೌಕರಿ ಇಲ್ಲದವರಿಗೆ ನೌಕರಿ, ಸಂತಾನವಿಲ್ಲದವರಿಗೆ ಸಂತಾನ ಫಲವನ್ನು, ಮದುವೆ ಇಲ್ಲದವರಿಗೆ ವಿವಾಹ ಫಲವನ್ನು ನೀಡುವ ಮಣ್ಣಮ್ಮ ತಾಯಿಯು ಎಲ್ಲ ಕಷ್ಟಗಳನ್ನು ಪರಿಹರಿಸುತ್ತಾಳೆ ಎಂದು ಭಕ್ತಾದಿ ಜನರು ತುಂಬು ಹೃದಯದಿಂದ ಹೇಳುತ್ತಾರೆ. ಹೇಗೆಂದು ಕೇಳಿದರೆ, ಕಷ್ಟದಲ್ಲಿರುವ ಯಾವ ಭಕ್ತರೇ ಆಗಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕ್ಷೇತ್ರಕ್ಕೆ ಬಂದು ನಂಬಿಕೆಯಿಂದ ಪೂಜೆಯನ್ನು ಮಾಡಿಸಿ ಕೈ ಮುಗಿದುಕೊಂಡು ದೇವಿಯ ಎದುರಿಗೆ ಕುಳಿತುಕೊಂಡು ಮನದಲ್ಲಿ ಹೇಳಿಕೆಯಲ್ಲಿ ತನ್ನ ಕಷ್ಟವನ್ನು ಹೇಳಿಕೊಂಡು ಎಡ ಬಲ ಹೂಪ್ರಸಾದವನ್ನು ಕೇಳುತ್ತಾರೆ. ನನಗಿರಲಿ, ಕಷ್ಟ ಪರಿಹರಿಸುತ್ತೇನೆ ಎಂಬುದಾದರೆ ತಾಯಿಯು ತನ್ನ ಬಲಭಾಗದ ಹೂಪ್ರಸಾದವನ್ನು ಕೊಡುತ್ತಾಳೆ. ಆಗುವುದಿಲ್ಲ ಎಂದಾದರೆ ಎಡಭಾಗದ ಹೂಪ್ರಸಾದವನ್ನು ನೀಡುತ್ತಾಳೆ. ಬಲಭಾಗದ ಪ್ರಸಾದ ನೀಡಿದವರ ಕೆಲಸವನ್ನು ಮಣ್ಣಮ್ಮ ತಾಯಿಯು ಎಂದೆಂದಿಗೂ ಭಕ್ತರನ್ನು ಅನವರತ ಕಾಪಾಡುತ್ತಾಳೆ ಎಂದು ತಿಳಿಸುತ್ತಾರೆ. ಮಣ್ಣಮ್ಮ ತಾಯಿಗೆ
ಬೆನ್ನೆಲುಬಾಗಿ ಪಾತರಾಜನಿದ್ದು ತಾಯಿಯ ಆದೇಶದಂತೆ ಅವನು ಭಕ್ತ ಜನರ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾನೆ. ಭಕ್ತಾದಿ ಜನರು ಪಾತರಾಜನಿಗೆ ಪ್ರಾಣಿ ಬಲಿಯನ್ನು ಅರ್ಪಿಸುತ್ತಾರೆ. ಜನರ ಕಷ್ಟ ಸಂಹಾರಕ್ಕಾಗಿ ತನ್ನ ಉತ್ಸವ ಮೂರ್ತಿಯನ್ನು ಯಾರು ಮನೆಗೆ ಕರೆಸಿಕೊಂಡು ಹೋಗುತ್ತಾರೋ ಆ ಮನೆಗಳಿಗೆ ತಾಯಿಯು ಹೋಗಿ ಅವರ ಎಲ್ಲ ಕಷ್ಟಗಳನ್ನು ಪರಿಹರಿಸಿ ಬರುತ್ತಾಳೆ. ಮತ್ತು ವಿಶೇಷವಾಗಿ ಆರೋಗ್ಯ ತೊಂದರೆ ಸಮಸ್ಯೆಗಳಿಂದ ಮತ್ತು ಇನ್ನು ಮುಂತಾದ ಸಮಸ್ಯೆ ಪರಿಹಾರಕ್ಕೆ 3 ದಿನಗಳು ದೇವಿಯ ಸನ್ನಿಧಿಯಲ್ಲಿ ಉಳಿಯಬೇಕಾಗುತ್ತದೆ. ಆಗ ದೇವಿಯು ಅವರ ಕಷ್ಟಗಳನ್ನು ಪರಿಹರಿಸುತ್ತಾಳೆ ಎಂದು ಭಕ್ತರು ಹೇಳುತ್ತಾರೆ. ಹಾಗೂ ಪ್ರಧಾನ ಅರ್ಚಕರಾದ ನಾಗರಾಜುರವರು ಕೂಡ ಹೇಳುತ್ತಾರೆ. ಈ ಕ್ಷೇತ್ರವು ಇರುವುದಾದರೂ ಎಲ್ಲಿ ಎಂದರೆ ಗುಬ್ಬಿ ತಾಲ್ಲೂಕು ಕೇಂದ್ರದಿಂದ ಮೂಕನಹಳ್ಳಿ ಪಟ್ಟಣ ಮಾರ್ಗವಾಗಿ ಕೇವಲ 8 ಕಿಲೋಮೀಟರ್ ದೂರದ ಮಾದಾಪುರ ಎಂಬ ಹಳ್ಳಿಯಲ್ಲಿರುತ್ತದೆ. ಒಮ್ಮೆ ಭೇಟಿ ನೀಡಿ ನಿಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿ. ಆಗುತ್ತೆ ಇಲ್ಲ ಎಡಗಡೆ ಆಯಿತು. ಎಡಗಡೆ ಆಯ್ತಲ್ಲಮ್ಮ, ಏನು ವಿಚಾರ ಕೇಳಿದೆ? ಬೇಡ ಅಂತಂಗೆ ಆತೀಗ. ಹೊಸ್ದಾಗಿ ಕಾಣಕ ಕಟ್ಟಾಕ ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.